ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ, ಅದು ಕೂಡ ತಾರ್ಲೆ ಮೀನಲ್ಲಿ, ಅಂದರೆ ಬೂತಾಯಿ ಮೀನು ಅಂತಲೂ ಕರೀತಾರೆ ಅಥವಾ ತಾರ್ಲೆ ಮೀನು ಅಂತಲೂ ಕರೀತಾರೆ. ತುಂಬ ಎಣ್ಣೆ ಅಂಶ ಇರುವಂಥ ಮೀನಾಗಿರುತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ, ಜೊತೆಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಫಿಶ್ಶು. ಇದನ್ನು ತುಂಬ ಹೆಚ್ಚು ಶುಗರ್ ಪೇಷಂಟ್ಸ್ ಹಾಗೆ ಪ್ರೆಗ್ನೆಂಟ್ಸ್ ಇರೋವಂಥವರು ತಿನ್ನೋದ್ರಿಂದ ಅವರ ಹೆಲ್ತ್ ಕಂಡೀಷನ್ಗೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ಆಯಿಲಿ ಯೂಸ್ ಮಾಡದೇ ಮಾಡಿದ್ರೂ ಕೂಡ ಆಯಿಲಿಯಾಗಿ ಫಿಶ್ ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಾದರೆ ಇವತ್ತಿನ ತಾರ್ಲೆ ಮೀನಿನ, ಅಂದರೆ ಬೂತಾಯಿ ಮೀನಿನ ಒಂದು ಪುಳಿಮಿಂಚಿಯನ್ನು ಮಾಡೋಣ. ಅಂದರೆ ಪುಳಿಮಿಂಚಿ ಕಾರವಾರದ, ಹೊನ್ನಾವರದ ಸೈಡ್ನಲ್ಲಿ ಮಾಡುವಂಥ ಒಂದು ಖಾರವಾಗಿರುವಂಥ ರೆಸಿಪಿ. ಪುಳಿಮಿಂಚಿ ತುಂಬಾ ರುಚಿಯಾಗುತ್ತೆ, ಸ್ವಲ್ಪ ಖಾರವಾಗಿ. ಈ ಜ್ವರ ಥಂಡಿ ಎಲ್ಲ ಆದಾಗ ಈ ಥರ ನೀವು ಮಾಡಿಕೊಟ್ರೆ ಊಟ ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಸೇರುತ್ತೆ, ಜೊತೆಗೆ ಇಷ್ಟ ಕೂಡ ಆಗುತ್ತೆ. ಸ್ವಲ್ಪ ಖಾರವಾಗಿ ರುಚಿಯಾಗಿರುವಂಥ ಪುಳಿಮಿಂಚಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನೀವು ಹಾಕಿದ ಕೂಡಲೇ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ತಾರ್ಲೆ ಅಥವಾ ಬೂತಾಯಿ ಮೀನಿನ ಪುಳಿಮಿಂಚಿಯನ್ನು ಶುರು ಮಾಡೋಣ. ಈ ಪುಳಿಮಿಂಚಿಗೆ ಒಂದು ಸೀಕ್ರೆಟ್ ಎಲೆಯನ್ನು ಹಾಕಿದ್ರೆ ಇನ್ನೂ ರುಚಿಯಾಗುತ್ತೆ. ಆ ಎಲೆ ಯಾವುದು ಅಂತಲೂ ಗೊತ್ತಾಗುತ್ತೆ. ಜೊತೆಗೆ ಹೊನ್ನಾವರದ ಸ್ಪೆಷಲ್ ಪುಳಿಮಿಂಚಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲೊಂದು ಕಡಾಯಿನ ತೊಗೊಂಡಿದ್ದೀನಿ, ಅಂದರೆ ಬಾಣಲಿಯನ್ನು. ಅದಕ್ಕೆ ಸುಮಾರು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸುಮಾರು 1.5 ಸ್ಪೂನ್ ಆಗೋಷ್ಟು ಕೊತ್ತಂಬರಿಯನ್ನು ಹಾಕುತ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದ ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಮೆಂತ್ಯ, ಹಾಗೆ ಜೀರಿಗೆ, ಕಾಳುಮೆಣಸು, ಅಂದರೆ ಒಂದು ಐಸ್ ಕ್ರೀಮ್ ತಿನ್ನೋ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಹಾಗೆ ಅದರಲ್ಲೇ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಕೈ ಹಿಡಿ ಆಗೋಷ್ಟು ಬ್ಯಾಡಗಿ ಮೆಣಸು, ಒಂದು 10ರಿಂದ 15. ಯಾಕೆ ನಾನು ಐಸ್ ಕ್ರೀಮ್ ಸ್ಪೂನ್ ಅಂತ ಅಂದೆ ಅಂದರೆ, ನಾನಿಲ್ಲಿ ತೊಗೊಂಡಿರೋದು ಒಂದು ಅರ್ಧ kg ಆಗೋಷ್ಟು. ಅರ್ಧ kgಗೆ ನಾನು ಹೇಳ್ತಾ ಇರೋ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ, ತುಂಬ ರುಚಿಯಾಗುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿದು ಮಿಕ್ಸ್ ಆಗಿ ಮೆಣಸೆಲ್ಲ ಗರಿಗರಿ ಆಗಬೇಕು, ಅದರ ಮೆಣಸು ಸೀದು ಹೋಗಬಾರ್ದು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅರಶಿನದ ಪುಡಿ, ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧದಷ್ಟು, ಇಡೀ ತೆಂಗಿನಕಾಯಲ್ಲಿ ಅರ್ಧದ ಮಾಡಿ ಅದರಲ್ಲಿ ಅರ್ಧ ಆಗೋಷ್ಟು, ಅಂದರೆ ಒಂದು 4 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಅರ್ಧ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲಿ ಹುರ್ಕೊಂಡ ನಂತರ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇದು ಪೂರ್ತಿ ತಣ್ಣಗಾಗಿದೆ ನೋಡಿ. ಪೂರ್ತಿ ತಣ್ಣಗಾಗಿರೋದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಆದಷ್ಟು ನೈಸಾಗಿ ರುಬ್ಕೋಬೇಕು, ಸ್ವಲ್ಪನೇ ನೀರು ಹಾಕಿಬಿಟ್ಟು. ನೈಸ್ ಅಂದರೆ ಗಂಧದ ಹಾಗೆ ರುಬ್ಕೋಬೇಕು ನೋಡಿ. ಈ ಥರ ನೈಸಾಗಿ ಗಂಧದ ಹಾಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕಾಶ್ಮೀರಿ ಡಿಪ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಖಾರಕ್ಕೆ ನೀವು ತಿನ್ನೋದು ತುಂಬ ಖಾರ ತಿಂತೀರ ಅಂದರೆ ಮೆಣಸು ಇನ್ನೂ ಹಾಕ್ಕೋಬೋದು. ಖಾರ ಕಡಿಮೆ ತಿಂತೀರ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಇದನ್ನು ರುಬ್ಕೊಂಡಿರೋದನ್ನ ನಾನು ಒಂದು ಪಾತ್ರೆಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ತೆಳು ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಈಗ ಅದೇ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂಚೂರು ನೀರು ಬೇಕಿದ್ದಕ್ಕೆ ಹಾಕ್ಕೋತೀನಿ ನಾನು. ತುಂಬ ತೆಳುವಾಗಿ ಸಾರು ಥರನೂ ಇರಬಾರ್ದು, ತುಂಬ ಗಟ್ಟಿಯಾಗಿ ಗ್ರೇವಿ ಥರನೂ ಇರಬಾರ್ದು, ಮೀಡಿಯಮ್ನಲ್ಲಿ ಇರಬೇಕು. ಈಗ ಇದು ಸಾಕು. ಇದಕ್ಕೆ ನಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋದ್ರೊಳಗೆ ಇದನ್ನು ಮುರುಗುಲು ಹುಳಿ ಅಂತಾರೆ, ಅಥವಾ
ನೀವು ಇದನ್ನು ಸಿಗದೇ ಇದ್ದರೆ ಹುಣಸೆ ಹುಳಿನ ಯೂಸ್ ಮಾಡ್ಬೋದು. ಒಂದು ಅರ್ಧದಷ್ಟು ರುಬ್ಬುವಾಗಲೇ ಹಾಕಿ ರುಬ್ಕೋಬೇಕಾಗತ್ತೆ ಹುಣಸೆ ಹುಳಿ ಯೂಸ್ ಮಾಡಿದ್ರೆ. ಇದು ಫಿಶ್ ಸಾಂಬಾರಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಈ ಹುಳಿ ಇದು ಸಿಕ್ಕಿದ್ರೆ ನೀವು ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದ್ದ ನಂತರ ನಾವು ಇದಕ್ಕೆ ಫಿಶನ್ನು ಆ್ಯಡ್ ಮಾಡಬೇಕು. ಫಿಶನ್ನು ನಾನು ಮೊದಲೇ ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಫಿಶ್ಶು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ಆಗ ಫಿಶ್ಶು ಗಟ್ಟಿಯಾಗುತ್ತೆ, ಜೊತೆಗೆ ಫ್ರೆಶ್ ಕೂಡ ಇರುತ್ತೆ, ಉಪ್ಪು ಕೂಡ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಈಗ ಮಸಾಲೆ ಏನು ಕುದೀತಾ ಇದೆಯಲ್ಲ, ಆ ಕುದಿಯೋ ಮಸಾಲೆಗೆ ನಾವು ಈ ಫಿಶ್ಗಳನ್ನು ಚೆನ್ನಾಗಿ ಮಸಾಲೆ ಕುದ್ದ ನಂತರ ಹಾಕೋಬೇಕಾಗುತ್ತೆ. ಈಗ ನೋಡಿ ನಾನೆಲ್ಲ ಫಿಶ್ಗಳನ್ನು ಕಟ್ ಮಾಡಿಟ್ಟಿರೋಂಥ ಫಿಶ್ಗಳನ್ನು ಹಾಕ್ಕೊಂಡಿದ್ದೀನಿ. ಫಿಶ್ಗೆ ಮತ್ತು ಸಾಂಬಾರಿಗೆ ಬೇಕಾದಷ್ಟು ಉಪ್ಪನ್ನು ನಾನು ಒಂದೇ ಸಲಕ್ಕೆ ಹಾಕ್ಕೊಂಡಿದ್ದೀನಿ, ಮತ್ತು ಉಪ್ಪು ಹಾಕ್ಕೊಂಡಿಲ್ಲ. ಒಂದು ವೇಳೆ ನಿಮ್ಗೆ ಉಪ್ಪು ಕಡಿಮೆ ಅಂದರೆ ಆ್ಯಡ್ ಮಾಡ್ಕೋಬೋದು. ಖಾರನ ನೀವು ರುಬ್ಬುವಾಗಲೇ ಹಾಕ್ಕೋಬೇಕಾಗತ್ತೆ, ಮತ್ತು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಪೌಡರ್ ಥರ ಅನಿಸ್ಬೋದು. ಈ ರುಬ್ಬುವಾಗಲೇ ಚೆನ್ನಾಗಿ ಹಾಕ್ಕೊಳ್ಳಿ. ಉಪ್ಪು ಖಾರ ಹುಳಿ ಚೆನ್ನಾಗಿ ಬಿದ್ರೇ ಹುಳಿ ಮುಂಚೆ ಸಖತ್ತಾಗಿ ಇರೋದು. ಇದನ್ನು ಈಗ ಲೋ ಫ್ಲೇಮಲ್ಲಿಟ್ಟು ಸಣ್ಣ ಬೆಂಕಿಲಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಗಾಬರಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಡಿ. ಯಾಕೆಂದರೆ ಬೂತಾಯಿ ಮೀನಲ್ಲಿ ತುಂಬ ಮುಳ್ಳಿರೋದ್ರಿಂದ ಮುಳ್ಳುಗಳು ಬಿಟ್ಕೊಬಿಡುತ್ತೆ. ಹಾಗೆ ಹೈ ಫ್ಲೇಮಲ್ಲಿ ಕುದಿಸೋದ್ರಿಂದ ಕೂಡ ಮುಳ್ಳುಗಳು ಬಿಟ್ಕೊಳ್ಳೋದ್ರ ಜೊತೆಗೆ ಫಿಶ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದಿಲ್ಲ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಫಿಶನ್ನು. ಈಗ ಲೋ ಫ್ಲೇಮಲ್ಲಿ ನೋಡಿ ಯಾವ ಥರ ಕುದೀತಿದೆ ಅಂತ. ಈ ಥರ ಮಸಾಲೆ ಪೂರ್ತಿಯಾಗಿ ಚೆನ್ನಾಗಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ನೀವು ಕುದಿಸ್ಕೋಬೇಕು. ಖಾರವಾಗಿ ಒಳ್ಳೆ ಉಪ್ಪಿನಕಾಯಿ ಥರ ಅನಿಸುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ಬೂತಾಯಿ ಮೀನಿನ ಪುಳಿಮಂಚಿ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನೀವು ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಈ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಒಂದು ಸಲ ಚೆನ್ನಾಗಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಒಂದು ಅರಿಶಿಣದ ಎಲೆಯನ್ನು ತೊಗೊಂಬಂದಿದ್ದೀನಿ. ಕ್ಲೀನಾಗಿ 2 ಸುತ್ತು ತೊಳೆದ್ಬಿಟ್ಟು ನೋಡಿ ಈ ಥರ ಇರುತ್ತೆ ಅರಿಶಿಣದ ಎಲೆ. ಇದನ್ನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದು ಮುಳುಗೋ ಹಾಗೆ ಇಟ್ಬಿಟ್ಟು ಸಣ್ಣದಾಗಿ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಬಿಡಿ. ಕುದ್ದ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅದನ್ನು ರೆಸ್ಟಿಗೆ ಬಿಟ್ಬಿಡಿ. ನೀವು ಇದನ್ನು ಒಂದು 5 ನಿಮಿಷ ಕುದಿಸಿ ರೆಸ್ಟಿಗೆ ಬಿಟ್ಟರೆ ಏನು ನಾವು ಹಾಕಿರೋ ಬೂತಾಯಿ ಮೀನಿರುತ್ತಲ್ಲ ಇದಕ್ಕೆ ಆ ಫ್ಲೇವರ್ ಹೇಳ್ಕೊಳ್ಳುತ್ತೆ ಅರಿಶಿಣದೆಲೆದು. ಜೊತೆಗೆ ಒಳ್ಳೆ ಘಮ ಅನ್ನೋ ಟೇಸ್ಟ್, ರುಚಿ, ಸ್ಮೆಲ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ಶು. ನಾನೀಗ 10 ನಿಮಿಷ ಇದನ್ನು ಮುಚ್ಚಿಬಿಟ್ಟು ರೆಸ್ಟಿಗೆ ಬಿಟ್ಟಿದ್ದೀನಿ. ಈಗ ನಂತರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ. ಇದಕ್ಕೆ ನೀವು ಬೂತಾಯಿ ಮೀನು ಒಂದೇ ಅಲ್ಲ, ಬಾಂಗಡೆ, ಅಂಜಲ್, ಇಸ್ವಾಣ ಅಥವಾ ಬೇರೆ ಥರದ ನಿಮಗೆ ಯಾವುದೇ ಸಮುದ್ರದ ಮೀನು ದೊಡ್ಡ ಮೀನು ಬರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಇದೇ ಮಸಾಲೆಗೆ ನೀವು ಆ ಫಿಶನ್ನು ಯೂಸ್ ಮಾಡಿದ್ರೆ ಒಳ್ಳೆ ರುಚಿಯಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ತುಂಬಾ ಘಮ ಅನ್ನೋ ಸ್ಮೆಲ್ ಜೊತೆಗೆ ತುಂಬಾ ರುಚಿಯಾಗಿರುವಂಥ ಬೂತಾಯಿ ಮೀನಿನ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಜೊತೆಗೆ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ರೆಸಿಪಿ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಕೂಡಲೇ ಎಲ್ಲ ರೆಸಿಪಿ ವೀಡಿಯೋಗಳನ್ನು ನೋಡ್ಬೋದು ನೀವು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರದ ಫಿಶ್ ರೆಸಿಪಿಗಳ ಲಿಂಕನ್ನು ಕೆಳಗಡೆ ವಿಡಿಯೋದ ಕೊನೆಗೆ ಕೊಟ್ಟಿರ್ತೇನೆ. ಹಾಗೆ ಇನ್ನೊಂದಿಷ್ಟು ರೆಸಿಪಿ ವಿಡಿಯೋಗಳನ್ನು ಕೂಡ ಲಿಂಕ್ ಕೊಟ್ಟಿರ್ತೇನೆ. ದಯವಿಟ್ಟು ಅವುಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಬಾಯ್ ಫ್ರೆಂಡ್ಸ್.